ಇಲ್ಲಿ ಬಂದು ಆಶ್ರಮಕ್ಕೆ ಬಂದಿದ್ದೇವೆ. ಸ್ವಲ್ಪ ಆಶ್ರಮಕ್ಕೆ ಬಂದು ಸೇರಿದ್ದೇನೆ. ಇಲ್ಲಿ ನಾನು ಮುಂಚೆ ನಾವು ಆಲ್ ಓವರ್ ಇಂಡಿಯಾ ತಿರ್ಕೊಂಡು ಬಂದಿದ್ದೀವಿ. ನಮಗೆ ಎಲ್ಲ ಎಕ್ಸ್ಪೀರಿಯನ್ಸು ಆಗಿದೆ. ನಾವು ಹಿಂದೆ ಮೈಸೂರಲ್ಲಿ ಒಂದು ಆಶ್ರಮದಲ್ಲಿದ್ದೆವು. ನನಗೆ 65 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ. ಅವ್ರಿಗೆ 24 ಇಯರ್ಸು, ನನಗೆ 18 ಇಯರ್ಸು ಮ್ಯಾರೇಜ್ ಆದಾಗ. ಒಂದು 65 ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ. ನಾವು ಫಸ್ಟು ನನ್ನ ಮದುವೆ ಆದ ತಕ್ಷಣ ನಾನು ನಾಗ್ಪುರಿಗೆ ಹೋದೆ. ನಮಗೆ ತುಂಬ ಬಡತನ ಇತ್ತು. ನಮ್ಮ ತಂದೆ ತಾಯಿಯರಿಗೆ 4 ಜನ, 2 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. ಅವರು ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಸಾಕಿದ್ದರು ನಮ್ಮನ್ನು. ನಾನು PUC ವರೆಗೂ ಓದಿದ್ದೇನೆ. ನಮ್ಮ ಹಸ್ಬೆಂಡು BSc ವರೆಗೂ ಓದಿದ್ದಾರೆ. ಅವರು ನಾಗ್ಪುರಲ್ಲಿ ಕೆಲಸ ಮಾಡ್ತಿದ್ರು ಫಸ್ಟು. ಅಲ್ಲಿಗೆ ನಮ್ಮ ಮಾವನವರು ನಮಗೆ ಮದುವೆ ಮಾಡಿಕೊಟ್ಟರು. ನಮಗೇನೂ ಇಲ್ಲದಿದ್ದರು, ಅವರೇ ನಿಂತು ಮದುವೆ ಮಾಡಿಕೊಟ್ಟರು. ಆಮೇಲೆ ನಮ್ಮ ಸೋದರ ಮಾವ ಸೋದರತ್ತೆ ನಮ್ಮ ತಾಯಿಯ ಕೋರಿಕೆ ಮೇರೆಗೆ ಅವರ ಮನೆಯಲ್ಲೇ ದೊಡ್ಡ ಮನೆ ಅವ್ರದ್ದು, ಅಲ್ಲೇ ಒಂದು 50 ಜನನ ಕರೆದು ಮದುವೆ ಮಾಡಿಕೊಟ್ಟು ಲಾಡು ಊಟ ಹಾಕಿಸಿ ನನಗೆ ಗ್ರೀನ್ ಸ್ಯಾರಿ, ಅವ್ರಿಗೆ ಪ್ಯಾಂಟು ಶರ್ಟು ಎಲ್ಲ ತೆಕ್ಕೊಟ್ಟಿದ್ರು. ಅವರ ಆಶೀರ್ವಾದ ಇದುವರೆಗೂ ನಮಗೆ ಕಾಯ್ದುಕೊಂಡು ಬಂದಿದೆ. ಅವ್ರಿಗೂ ತುಂಬ ಹೆಣ್ಣು ಮಕ್ಕಳಿದ್ದರು, ನಮಗೆ ಮದುವೆ ಮಾಡಿದರು. ಆಮೇಲೆ ನಾವು ನಾಗ್ಪುರಿಂದ ಬರೋಡ, ಆಂಧ್ರ, ತಮಿಳ್ನಾಡು, ಕರ್ನಾಟಕದಲ್ಲೇ ಇದ್ದಿದ್ದು. ಆಮೇಲೆ ನಾಗ್ಪುರ, ಜೋಧ್ಪುರ, ಬರೋಡ, ಆಮೇಲೆ ಆಂಧ್ರ, ತಮಿಳ್ನಾಡು, ಚೆನ್ನೈ ಎಲ್ಲ ಕಡೆನೂ ಇದ್ದು, ಗುಜರಾತು ಎಲ್ಲ ಕಡೆನೂ ಇದ್ದು ನಮಗೆ ಶ್ರೀರಂಗಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯಿತು. ಏಕೆಂದರೆ ನಮ್ಮ ಮಾವನವರಿಗೆ ಹುಷಾರಿದ್ದಿಲ್ಲ. ಆವಾಗ ನಮ್ಮ ಮಾವನವರು ಇವರನ್ನು ನೋಡಬೇಕೆಂದು ಕರೆದರು. ನಾವು ಮೈಸೂರಿಗೆ ಬಂದೆವು. ಶ್ರೀರಂಗಪಟ್ಟಣದಲ್ಲಿ 40 ಇಯರ್ಸ್ ನಾವು ಒಂದೇ ಮನೆಯಲ್ಲಿ ಇದ್ದೆವು. ಅಲ್ಲಿಂದ ಬಂದು ನಮಗೆ 65 ಇಯರ್ಸ್ 70 ಇಯರ್ಸು ನಾನು ಆಶ್ರಮಕ್ಕೆ ಬಂದಿದ್ದು. ನನಗೆ ಇವಾಗ 83 14 ವರ್ಷದಿಂದ ನಾವು ಆಶ್ರಮದಲ್ಲೇ ಇದ್ದೀವಿ. ಅದಕ್ಕೂ ಮುಂಚೆ ನಾವು ಮೈಸೂರಲ್ಲಿ ಬೇಜಾವರ ಆಶ್ರಮ ಅಂತ ಅಲ್ಲಿ ಇದ್ದೆವು. ಅಲ್ಲಿ 4 ಇಯರ್ಸ್ ಚೆನ್ನಾಗಿ ನೋಡಿಕೊಂಡರು. ಆಮೇಲೆ ನನ್ನ ತಮ್ಮ ಕರ್ಕೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ನನಗೆ ಮೋಸ ಮಾಡಿದ. ಅವನು ಏನು ಇಟ್ಕೊಳ್ಳೇ ಇಲ್ಲ. ಆಮೇಲೆ ನಾವು ಮತ್ತೆ ಇನ್ನೊಂದು ಆಶ್ರಮಕ್ಕೆ ಹೋಗಿ ಅಲ್ಲಿ 2 ಇಯರ್ಸ್ ಇದ್ದು ಮತ್ತೆ ಇಲ್ಲಿ ಭಾರದ್ವಾಜ ಕುಟೀರಕ್ಕೆ ಬಂದೆವು. ಬಂದ ತಕ್ಷಣ ನಮಗೆ ಶ್ರೀಯುತ ಲಕ್ಷ್ಮೀಶ್ ಅವರು, ಅವರ ಮಿಸಸ್ ವನಮಾಲ ಲಕ್ಷ್ಮೀಶ್ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅವರಿಗೆ 2 ಮಗ, 1 ಮಗಳು. ಅವರು ಚೆನ್ನಾಗಿ ಮುಂದೆ ಬೆಳೆಯಬೇಕು, ಚೆನ್ನಾಗಿ ಅವರು ಮುಂದಕ್ಕೆ ಚೆನ್ನಾಗಿ ವೃದ್ಧಿಯಾಗಬೇಕು, ನಮ್ಮ ಆಶ್ರಮ ಕೂಡ ವೃದ್ಧಿಯಾಗಬೇಕು ಅಂತ ನಾವು ದೇವರನ್ನು ಕೇಳಿಕೊಳ್ಳುತ್ತೇವೆ. ನನಗೆ ಮಕ್ಕಳಿದ್ದವರು ಕೂಡ ಬಂದು ಆಶ್ರಮಕ್ಕೆ ಸೇರಿದ್ದಾರೆ. ಅದರಿಂದ ನಾವೇ ಮೇಲು ಅಂದ್ಕೊಳ್ತಾ ಇದ್ದೀವಿ. ಏಕೆಂದರೆ 3 ಜನ ಗಂಡು ಮಕ್ಕಳಿದ್ರು ತಂದೆ ತಾಯಿನ ಬಂದು ಸೇರಿಸ್ತಾರೆ. ನಮಗೆ ಯಾರು ಇಲ್ಲದೆ ಇರೋದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ. ಅವರೇ ನಮ್ಮ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಅವರು ಹೇಳಿದ ಮಾತನ್ನು ಕೇಳಿಕೊಂಡು ಅವರ ಮನಸ್ಸಿನಂತೆ ನಡೆಯಿರಿ. ಎಲ್ಲರೂ ನೀವೆಲ್ಲ ನನ್ನ ಮೊಮ್ಮಕ್ಕಳ ಥರ ಎಲ್ರೂ. ಅದರಿಂದ ಆಮೇಲೆ ನಾವು ಇಲ್ಲಿಗೆ ಬಂದು 4 ವರ್ಷ ಆಯಿತು. ಮತ್ತೆ ಹಿಂದೆ ಆಶ್ರಮದಲ್ಲಿದ್ದಾಗ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಇಲ್ಲಿ ದೊಡ್ಡ ರೂಮ್ ಕೊಟ್ಟಿದ್ದಾರೆ, ನಮಗೆಲ್ಲ ಅನುಕೂಲವಾಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಟೈಮ್ಲಿ ಕೊಡ್ತಾರೆ ನಮಗೆ. ಇವಾಗ ಮೆಡಿಸನ್ ಆಗಲಿ, ಆಮೇಲೆ ಮತ್ತೆ ಇನ್ನೊಂದು ತಿನ್ನಕ್ಕೆ ಏನಾದರೂ ಬಿಸ್ಕೆಟ್ಸು ಅದು ಎಲ್ಲನೂ ತಂದು ಕೊಡ್ತಾರೆ. ಆವಾಗ ಪೇ ಮಾಡೋದಿದ್ದೇ ಇರುತ್ತೆ. ಒಟ್ಟು ಎಲ್ಲ ದುಡ್ಡು ಇವಾಗ ನರ್ಸಿಂಗ್ ಹೋಮ್ ಸೇರಿದ್ವು. ಇಬ್ಬರೂ ನರ್ಸಿಂಗ್ ಹೋಮ್ ಸೇರಿದ್ವು. ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ನೇರವಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ.
ಅವರೇ ನಾವು ಇರೋವರೆಗೂ ಕೊನೆವರೆಗೂ ಇಲ್ಲೇ ಕಾಲ ಕಳೀಬೇಕು ಅಂದ್ಕೊಂಡಿದ್ದೀವಿ. ನಾವಿದ್ದರೂ ಇಲ್ಲೇ, ಸತ್ತರೂ ಇಲ್ಲೇ. ಕೊನೆಗಾಲ ನಮ್ದು ಇದಾಗೋಗಿದೆ. ದಯವಿಟ್ಟು ನೀವು ನಿಮ್ಮ ತಂದೆ ತಾಯಿಯನ್ನು ಈ ಥರ ಮಾಡೋಕ್ಕೆ ಬಿಡಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಈಗಿನ ಮಕ್ಕಳು ಮುಂದೆ ಮದುವೆ ಮಾಡಿ ಹೆಣ್ಣು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ವಾತ್ಸಲ್ಯ ಇರುತ್ತೆ, ಗಂಡು ಮಕ್ಕಳಿಗೆ ಇರೋದಿಲ್ಲ. ಗಂಡು ಮಕ್ಳು ಏನು ಮಾಡ್ತಾರೆ, ಮದುವೆ ಆದ ತಕ್ಷಣ ಕರ್ಕೊಂಡು ಹೋಗ್ತಾರೆ ಹೆಂಡತಿನ. ತಂದೆ ತಾಯಿನ ನೀ ಯಾರು ಅಂತ ಕೇರ್ ಮಾಡಲ್ಲ. ಅದರಿಂದ ನಾನು ನಿಮ್ಮ ಹಿರಿಯಳಾಗಿ ಅಜ್ಜಿಯಾಗಿ ಹೇಳುತ್ತಿದ್ದೇನೆ, ನೀವೆಲ್ಲರೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಏನು ತೊಂದರೆ ಕೊಡಬೇಡಿ. ನೀವು ಮಕ್ಕಳಾದರೂ ನಿಮ್ಮ ಮದುವೆ ಆದರೂ ಮಕ್ಕಳಾದರೂ ಅವರನ್ನು ಚೆನ್ನಾಗಿ ನೋಡಿ. ನಂಗೆ ಏನು ಮಾತಾಡೋಕೆ ಬರಲ್ಲ ಅಂತ ಎಲ್ಲ ಹೇಳ್ಕೊಂಡಿದ್ದೀನಿ. ಅವ್ರು ಬಲವಂತ ಮಾಡಿದ್ರು. ಏನೋ ನನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳಿದ್ದೇನೆ. ಎಲ್ಲರೂ ಚೆನ್ನಾಗಿರಿಮ್ಮ, ಎಲ್ಲರೂ ಚೆನ್ನಾಗಿ ಓದಿ ಎಲ್ಲ ಒಳ್ಳೆ ಮೇಲಕ್ಕೆ ಬಂದು ಆದ್ರೆ ಮಾತ್ರ ಕೊನೆಯವರೆಗೂ ತಂದೆ ತಾಯಿ ಜೊತೆ ಇರಿಮ್ಮ. ಅದೊಂದೇ ಹೇಳ್ಕೊಳ್ಳೋ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತಂದೆ ತಾಯಿ ಜೊತೆ ಇರಬೇಕಮ್ಮ. ಅದರಿಂದ ನಾನು ಇದೊಂದೇ ಕೇಳ್ಕೊಳ್ಳೋದು. ನಮ್ಗೆ ಇಲ್ಲೆಲ್ಲ ಅನುಕೂಲನೂ ಚೆನ್ನಾಗಿದೆ ಅಮ್ಮ. ನಾವು ಇಲ್ಲಿ ಬಂದು ನನಗೆ 83, ಇವಾಗ 90 ಇಯರ್ಸು. ಆದ್ರೂ ಏನೋ ಇವಾಗ ನಮಗೆ ಹೆಲ್ತ್ ಚೆನ್ನಾಗಿದೆ, ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನಾನು ಇದೇ ಕೇಳ್ಕೊಳ್ಳೋದು. ನಾನು ಹೇಳಿದ್ದೇನೆ ಹೇಳ್ತೀನಿ ಅಂತ ಏನು ತಿಳ್ಕೊಬೇಡಿ. ಎಲ್ಲ ಚಿಕ್ಕ ಮಕ್ಕಳು ನೀವು ಮುಂದಕ್ಕಾದರೂ ನಾ ಹೇಳಿ ಹಿರಿಯಳಾಗಿ ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಈ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಇವಾಗ ಈ ಗಂಡು ಮಕ್ಕಳಿರೋರೇ ಆಗಿದ್ಮೇಲೆ ನಮ್ಗೆ ಯಾರಮ್ಮ, ಇವರೇ ದಿಕ್ಕು ನಮ್ಗಿವಾಗ. ಮಕ್ಕಳಿದ್ದವರು ಬಂದು ಸೇರ್ಕೊಂಡಿದ್ದಾರೆ, ನಮಗೆ ಮಕ್ಕಳಿಲ್ಲ. ನನಗೆ ಡಬ್ಬ ಚೆನ್ನಾಗಿ ಹೋಗ್ಬಿಡ್ತು. ಅದಾದಮೇಲೆ ಮಕ್ಕಳಾಗಲಿಲ್ಲ. ಆದ್ರೂ ನಾವು 40 ಇಯರ್ಸ್ ಒಂದೇ ಮನೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇದ್ವು. ಅಲ್ಲಿ ಕೂಡ ತುಂಬ ಚೆನ್ನಾಗಿ ನಾವು ಜೀವನ ಕಳೆದ್ವು. ಅದಾದಮೇಲೆ ನಾನು ಮುಂದಕ್ಕೆ ಏನು ಯೋಚನೆ, ಮುಂದಕ್ಕೆ ಯಾರಿದ್ದಾರೆ, ನಾಳೆ ಒಂದು ವೇಳೆ ನಮ್ಮ ಕೈ ಕಾಲು ಬಿದ್ದೋದ್ರೆ ಯಾರು ನೋಡ್ಕೊಳ್ತಾರೆ. ಆಮೇಲೆ ಒಂದು ವೇಳೆ ಹುಷಾರಿಲ್ಲ ಅಂತಂದ್ರು ಅಕ್ಕಪಕ್ಕದವ್ರು ಒಂದು ದಿವಸ ನೋಡ್ಕೊಳ್ತಾರೆ, ಒಂದು ದಿವಸ ಕರ್ಕೊಂಡೋಗಿ ಮಾಡ್ತಾರೆ. ಆಮೇಲೆ ಅವ್ರು ಯಾರು ನಮಗೆ. ಅದರಿಂದ ನಾವು ವೃದ್ಧಾಶ್ರಮಕ್ಕೆ ನಾನು 70 ಇಯರ್ಸು ನಾನು ಬಂದಾಗ ಇವರಿಗೆ 76. ಆವಾಗಲೇ ಬಂದು ಸೇರಿಕೊಂಡು 14 ಇಯರ್ಸ್ ಆಯಿತು ಬಂದು ನಾವು. ಇವಾಗೆಲ್ಲ ಚೆನ್ನಾಗಿದೆ. ನಾವು ಮುಂದಕ್ಕೂ ನಾವು ಇಲ್ಲೇ ಇದ್ದು ಇಲ್ಲೇ ದೇವ್ರು ಕರ್ಕೊಂಡಾಗ ವಾಪಸ್ ಹೋಗ್ತೀವಿ ಅಷ್ಟೇ. ದೇವರೇ ಕಳಿಸ್ದ ನಮ್ಮ ಭೂಮಿಗೆ, ದೇವರೇ ವಾಪಸ್ ಕರ್ಕೊಳ್ತಾರೆ. ಅದರಿಂದ ನಿಮ್ಗೆ ಇದೊಂದು ಹಿತೋಪದೇಶ ಏನು ಅಂತಂದರೆ, ನನ್ನ ಮಾತನ್ನು ನೆನಪಲ್ಲಿಟ್ಕೊಂಡು ನೀವು ನಿಜ ಕಡೆಗಾಣಿಸಬೇಡಿ ತಂದೆ ತಾಯಿನ. ಏನೇ ಆಗಲಿ ನಿಮ್ಗೆ ಎಷ್ಟೇ ಕಷ್ಟ ಬರಲಿ ಅವ್ನು ನೋಡ್ಕೊಳ್ಳಿ. ಅದೊಂದೇ ನಾವು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು. ದಯವಿಟ್ಟು ಈ ಮಾತನ್ನು ನೀವು ಮನ್ನಿಸಿ. ನನ್ನ ಮಾತು ಹಿರಿಯಳಾದವಳಿಂದ ಒಂದು ಒಳ್ಳೆ ಮಾತನ್ನು ಹೇಳಿದ್ದೇನೆ. ನೀವೆಲ್ಲರೂ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮುಂದೆ ನಡೆಯಿರಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿಮ್ಮ. ಹಲೋ